ಇನ್ನು ಕಮರ್ಷಿಯಲ್ ಸಿಲಿಂಡರ್ ಅಭಾವವು ಕೂಡ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಸಂಕಷ್ಟ ತಂದೊಡ್ಡಿಲ್ಲ. ಜೊತೆಗೆ ಶಾಲೆಗಳು, ಪಿಜಿಗಳು, ದೇವಸ್ಥಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಎದುರಾಗಿದೆ. ಮಾಲೀಕರು ಕಣ್ಣೀರು ಹಾಕ್ತಿದ್ದಾರೆ. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ, ನಾನಾ ಕ್ಷೇತ್ರಗಳಿಗೆ ಬಿಗ್ ಎಫೆಕ್ಟ್. ರಾಜ್ಯಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ತಲೆದೂರಿದ್ದು ವಾಣಿಜ್ಯ ಸಿಲಿಂಡರ್ ಕೊರತೆಯಿಂದ ನಾನಾ ಕ್ಷೇತ್ರದ ಮೇಲೆ ಎಫೆಕ್ಟ್ ಆಗಿದೆ. ಆಶ್ರಮ, ಪಿಜಿ, ದೇವಸ್ಥಾನದಲ್ಲಿ ಅನ್ನದಾಸೋಹಕ್ಕೂ ಸಂಕಷ್ಟ ತಂದಿಟ್ಟಿದೆ. ಗ್ಯಾಸ್ ಎಮರ್ಜೆನ್ಸಿ ನಂಬರ್ 1, ಪಿಜಿಗಳಲ್ಲಿ ಚಪಾತಿ ಮತ್ತು ದೋಸೆಗೆ ಬ್ರೇಕ್, ರೈಸ್ ಐಟಂಗಳತ್ತ ಚಿತ್ತ. ವಾಣಿಜ್ಯ ಸಿಲಿಂಡರ್ ಕೊರತೆಯಿಂದ ಪಿಜಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರಿನ ಪಿಜಿಗಳು ಊಟದ ಮೆನು ಬದಲಾವಣೆ ಮಾಡಿವೆ. ಚಪಾತಿ, ದೋಸೆಗೆ ಬ್ರೇಕ್ ಹಾಕಿದ್ದು ರೈಸ್ ಐಟಂಗಳತ್ತ ಚಿತ್ತ ಹರಿಸಿವೆ. ಸದ್ಯಕ್ಕೆ ನಾನೀಗ ವಿಜಯನಗರದ ಸುಬ್ಬಣ್ಣ ಗಾರ್ಡನ್ ಏರಿಯಾದಲ್ಲಿದ್ದೀನಿ. ಒಂದಿಷ್ಟು ಪಿ ಜಿಗಳು ಸದ್ಯಕ್ಕೆ ಹೋಟೆಲ್ ಊಟಗಳನ್ನು ತರಿಸ್ಕೊಟ್ರೆ, ಮತ್ತಷ್ಟು ಪಿ ಜಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಲಿಂಡರ್ಗಳು ಸಿಗದೇ ಇರೋದ್ರಿಂದ ಹೋಟೆಲ್ ಊಟದ ಜೊತೆಗೆ ಈಗ ತಮ್ಮ ಮೆನುವನ್ನು ಕೂಡ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ವಾಣಿಜ್ಯ ಸಿಲಿಂಡರ್ ಸಿಗದಿದ್ರೆ ಪಿಜಿಯಲ್ಲಿ ಊಟದ ವ್ಯವಸ್ಥೆ ಮಾಡಲು ಆಗಲ್ಲ ಅಂತಾರೆ ಮಾಲೀಕರು. ಸರ್, ಈಗ ನಮಗೆ ಒಂದು 40 ಜನ ಇರ್ತಕ್ಕಂಥ ಪಿ ಜಿಗೆ 2 ಕಮರ್ಷಿಯಲ್ ಸಿಲಿಂಡರ್ ಹಾಕಿದರೆ ಇಲ್ಲ, 2 ಸಿಲಿಂಡರ್ಗಳನ್ನ ನಾವು ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ 4-5 ದಿನ ಅಥವಾ ಒಂದು ವಾರದ ಮಟ್ಟಿಗೆ ನಾವು ಅದನ್ನು ನಿಭಾಯಿಸ್ತಕ್ಕಂಥದ್ದಾಗುತ್ತೆ. ಅತ್ತ ಧಾರವಾಡದ ಪಿಜಿಗಳಿಗೂ LPG ಸಿಲಿಂಡರ್ ಕೊರತೆ ತಲೆದೋರಿದ್ದು ಆಹಾರ ತಯಾರಿಸಲು ಮಾಲೀಕರು ಪರದಾಡ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಮಾಡ್ತಿರೋ ಸಾವಿರಾರು ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಧಾರವಾಡ ನಗರದ ಸಪ್ತಾಪುರ ಬಡಾವಣೆಯಲ್ಲಿರುವಂತಹ ಒಂದು ಅಶ್ವಿನಿ ಪಿ ಜಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಖಾಲಿಯಾದ ಸಿಲಿಂಡರ್ಗಳು ಕಾಣಿಸ್ತಾ ಇವೆ ಅಂತಂದರೆ, ನಿನ್ನೆಯಿಂದನೂ ಕೂಡ ಇಲ್ಲಿ ಸಂಜೆಯಿಂದ ಈ ಸಿಲಿಂಡರ್ ಪೂರೈಕೆ ಬಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಮಸ್ಯೆ ಉಂಟಾಗಿದೆ. ಅಂದರೆ ಈಗ ವಿದ್ಯಾರ್ಥಿಗಳು ಉಪವಾಸ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಈ ಒಂದು ಪಿ ಜಿಯಲ್ಲಿ ಇಷ್ಟೊತ್ತಿಗೆ ಆಗಲೇ ರೊಟ್ಟಿ ಅಥವಾ ಚಪಾತಿ ತಯಾರಾಗ್ತಾ ಇದ್ವು. ಆದರೆ ಇವತ್ತು ಈ ಚಪಾತಿಯನ್ನು ಬಂದ್ ಮಾಡಿದ್ದಾರೆ. ಕೇವಲ ಪಲಾವಿಗಷ್ಟೇ ಸೀಮಿತಗೊಳಿಸುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಗ್ಯಾಸ್ ಎಮರ್ಜೆನ್ಸಿ ನಂಬರ್ 2, ದೇವಸ್ಥಾನಗಳಲ್ಲಿ ಅನ್ನದಾಸೋಹಕ್ಕೆ ಗ್ಯಾಸ್ ಎಮರ್ಜೆನ್ಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಊಟಕ್ಕೆ ಬ್ರೇಕ್ ಹಾಕಿ ಕೇವಲ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿನಿತ್ಯ ಸಹ ಏನೊಂದು ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ಗಳ ಮುಖಾಂತರ ಸಾವಿರಾರು ಜನರಿಗೆ ಅಡುಗೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಏನು ಇಲ್ಲೇ ಒಂದು ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅನ್ನವನ್ನು ತಯಾರು ಮಾಡ್ತಾಯಿದ್ರು. ಅದಕ್ಕೆ ಒಮ್ಮೆಗೆ 8 ಸಿಲಿಂಡರ್ಗಳನ್ನು ಬಳಸ್ಕೊಂಡು ಅನ್ನದಾಸೋಹ ಮಾಡೋದಕ್ಕೆ ತಯಾರಿ ಮಾಡ್ತಾಯಿದ್ರು. ಆದರೆ ಇದೀಗ ಸಿಲಿಂಡರ್ಗಳ ಕೊರತೆ ಹಿನ್ನೆಲೆಯಲ್ಲಿ ಖಾಲಿ ಸಿಲಿಂಡರ್ಗಳ ದರ್ಶನ ಇದೀಗ ನಮ್ಗೆ ಆಗ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಏನು ಬರ್ತಾ ಇದೆ ಸಿಲಿಂಡರ್ ಈಗ ಬರ್ತಾ ಇಲ್ಲ. ಕಳೆದ 3 ದಿನಗಳಿಂದಲೂ ಸಹ ಏನು ಅನ್ನದಾಸೋಹಕ್ಕೆ ಸಿಲಿಂಡರ್ಗಳು ಬಂದಿಲ್ಲ. ಹೀಗಾಗಿ ಖಾಲಿ ಸಿಲಿಂಡರ್ಗಳು ಮಾತ್ರ ಕಾಣಿಸ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಕೊರತೆಯಿಂದ ಅನ್ನ ಪ್ರಸಾದದಲ್ಲಿ ಪಲ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಇತ್ತ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ವಿತರಣೆ ಬಂದ್ ಆಗಿದೆ. ನಿತ್ಯ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ವೇಳೆ ಪ್ರಸಾದ ನೀಡಲಾಗ್ತಿತ್ತು. ಬನಶಂಕರಿ ದೇವಸ್ಥಾನದಲ್ಲಿ ಬೆಳಗಿನ ಸಮಯದಲ್ಲಿ ಸಿಹಿ ಖಾದ್ಯ, ಮಧ್ಯಾಹ್ನದ ವೇಳೆಯಲ್ಲಿ ಅನ್ನ ಮತ್ತು ಸಾಂಬಾರು, ಬಾಜಿ ಸೇರಿದಂತೆ ಸಿಹಿ ತಿನಿಸುಗಳನ್ನು ಸೇರಿದಂತೆ ಪ್ರಸಾದವನ್ನು ಸಿದ್ಧಪಡಿಸಿ ಬರುವಂಥ ದೇವಸ್ಥಾನದ ಭಕ್ತಾದಿಗಳಿಗೆ ನೀಡಲಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿದೆ. ಹೀಗಾಗಿ ನಾಳೆಯಿಂದ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರೋ ಮಲೆಮಹದೇಶ್ವರ ಬೆಟ್ಟದಲ್ಲೂ ಗ್ಯಾಸ್ ಸಿಲಿಂಡರ್ ಬಿಸಿ ತಟ್ಟಿದೆ. ಇನ್ನು 10 ದಿನಕ್ಕೆ ಮಾತ್ರ ಸಿಲಿಂಡರ್ ಸ್ಟಾಕ್ ಇದ್ದು ಯುಗಾದಿ ಹಬ್ಬಕ್ಕೆ ಗ್ಯಾಸ್ ಟ್ರಬಲ್ ಆಗಲಿದೆ. ಗ್ಯಾಸ್ ಎಮರ್ಜೆನ್ಸಿ ನಂಬರ್ 3, ಅನಾಥಾಶ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಪರದಾಟ. ಕೋಲಾರದ ಅಂತರಗಂಗಾ ಬೆಟ್ಟದ ಬಳಿ ಇರುವ ವಸತಿ ಶಾಲೆಗೂ ಸಿಲಿಂಡರ್ ಅಭಾವ ತಟ್ಟಿದೆ. ಇದರಿಂದ 80ಕ್ಕೂ ಹೆಚ್ಚು ಬುದ್ಧಿಮಾಂದ್ಯ ಮಕ್ಕಳು, ವೃದ್ಧರು ಪರದಾಡ್ತಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಸಿಲಿಂಡರ್ ಸಿಗದೆ ಸೌದೆ ಒಲೆಯಲ್ಲಿ ಇವತ್ತು ಅಡುಗೆ ಮಾಡಿ ಒಂದು ಮಕ್ಕಳಿಗೆ ಊಟವನ್ನು ಬಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ಮತ್ತು ಈ ಒಂದು ಅನಾಥಾಶ್ರಮವನ್ನು ನಡೆಸ್ತಾ ಇರುವಂಥ ಜನ ಏನಿದ್ದಾರೆ ಅವರು ಇವತ್ತು ಸಿಲಿಂಡರ್ ಸಿಗದೆ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಶಾಲೆಯಲ್ಲೇ
ಈಗ ಸೌದೆ ಒಲೆಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಆಹಾರವನ್ನು ಮಾಡಿ ಬಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಎಮರ್ಜೆನ್ಸಿ ನಂಬರ್ 4 ಸರ್ಕಾರಿ ಶಾಲೆಗಳ ಬಿಸಿಯೂಟಕ್ಕೂ ಗ್ಯಾಸ್ ಪ್ರಾಬ್ಲಮ್. ಇಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳ ಬಿಸಿಯೂಟಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಮಕ್ಕಳಿಗಾಗಿ ಅಡುಗೆ ಮಾಡಲು ಹಳೆ ಬಾಗಲಕೋಟೆ ಶಾಲೆಯಲ್ಲಿ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಅಕ್ಷರ ದಾಸೋಹದ ಒಂದು ಅಡುಗೆ ಕೋಣೆಯನ್ನು ತೋರಿಸ್ತಾ ಇದ್ದೀನಿ. ಇದು ಬಾಗಲಕೋಟೆಯ ಅಂದರೆ ಹಳೆ ಬಾಗಲಕೋಟೆಯ 3ನೇ ನಂಬರ್ ಶಾಲೆಯಲ್ಲಿರುವಂತಹ ಒಂದು ಅಡುಗೆ ಕೋಣೆ. ಒಂದು ಸಿಲಿಂಡರ್ ಮಾತ್ರ ಸದ್ಯದ ಮಟ್ಟಿಗೆ ಅವರಿಗೆ ಕೊಟ್ಟು ಇದೊಂದು ಸಿಲಿಂಡರ್ ಮೇಲೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಂತರ ನಿಮಗೆ ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೇ ಹೇಗಾದರೂ ಮಾಡಿ ಇವರು ಮಕ್ಕಳಿಗೆ ಅಡುಗೆ ಮಾಡುವಂಥ ಕೆಲಸಕ್ಕೆ ಈಗೆಲ್ಲ ಏನು ಫುಡ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಪಾಳೆ ಹಚ್ಚಿದ ಮ್ಯಾಗ 3 ಸಿಲಿಂಡರ್ ನಮ್ಗೆ ಬೇಕಾಕೈತ್ರಿ. 3 ಸಿಲಿಂಡರ್ ಹೇಳಾನ 3 ಸಿಲಿಂಡರ್ ತಂದು ಇಳಿಸ್ತಿದ್ರಿ. ಈ ಸರಿ ಏನಾಗೈತಿ, ಒಂದೇ ಸಿಲಿಂಡರ್ ಕೊಡ್ತೀವ್ರಿ, ಆಮ್ಯಾಗ ಸ್ವಲ್ಪ ಆಗಾನ 1 2 3 4 ದಿವ್ಸ ಬಿಟ್ಟು ಮತ್ತೆ ಒಂದು ಕೊಡ್ತೀವ್ರಿ, ಒಮ್ಮೆ ಏಕಾಏಕಿ 3 ಇಳಿಸೋಕ್ಕಾಗಲ್ಲ ಅಂತ ಹೇಳಿದ್ರಿ. ಗ್ಯಾಸ್ ಎಮರ್ಜೆನ್ಸಿ ನಂಬರ್ 5 ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದ ಗ್ಯಾಸ್ ಎಮರ್ಜೆನ್ಸಿ. ಧಾರವಾಡದ ಮಿನಿ ವಿಧಾನಸೌಧದ ಬಳಿ ಇರೋ ಇಂದಿರಾ ಕ್ಯಾಂಟೀನ್ಗೂ ಗ್ಯಾಸ್ ಟ್ರಬಲ್ ಆಗಿದೆ. ಅಡುಗೆ ಸಿಲಿಂಡರ್ ಸಿಗದೆ ಬರೀ ಮೊಸರನ್ನ ನೀಡಲಾಗ್ತಿದೆ. ರಾತ್ರಿ ಕ್ಯಾಂಟೀನ್ನಲ್ಲಿ ಅಡುಗೆ ಮಾಡೋದೇ ಡೌಟ್ ಆಗಿದೆ. ಸಿಲಿಂಡರ್ ಅಭಾವ ಇರೋ ಹಿನ್ನೆಲೆಯಲ್ಲಿ ಕೇವಲ ಇವತ್ತು ಮೊಸರನ್ನಕ್ಕಷ್ಟೇ ಸೀಮಿತ ಆಗಿತ್ತು ಊಟ. ಆದರೆ ಆ ಮೊಸರನ್ನು ಕೂಡ ಬೇಗ ಮುಗಿದಿದ್ದಕ್ಕೆ ಇಲ್ಲಿ ಯಾರೂ ಕೂಡ ಇಲ್ಲವೇ ಇಲ್ಲ. ಇಲ್ಲಿ ಬಂದರೂ ಕೂಡ ಜನ ಊಟ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಬಿಕೋ ಅಂತ ಇದೆ. ಇದಕ್ಕೆ ಕಾರಣ ಸಿಲಿಂಡರ್ ಅಭಾವ. ಇದೀಗ ಏನು ಸಂಜೆ ಊಟಕ್ಕೂ ಕೂಡ ಸಮಸ್ಯೆ ಕೂತಿದೆ. ಗ್ಯಾಸ್ ಎಮರ್ಜೆನ್ಸಿ ನಂಬರ್ 6 ಯುಗಾದಿ ಹಬ್ಬಕ್ಕೆ ಹೋಳಿಗೆ ತಯಾರಿಸಲು ಸಿಲಿಂಡರ್ ಸಿಗ್ತಿಲ್ಲ. ಹಿಂದೂಗಳ ಹೊಸ ವರ್ಷ ಯುಗಾದಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಹಾಸನದಲ್ಲಿ ಯುಗಾದಿ ಹಬ್ಬಕ್ಕೆ ಹೋಳಿಗೆ ತಯಾರಿಸಲು ಮಾಲೀಕರು ಪರದಾಡ್ತಿದ್ದಾರೆ. ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಒಂದು ದೊಡ್ಡ ಬಿಸ್ನೆಸ್ಸನ್ನು ಇವರು ಮಾಡ್ತಾರೆ. ವಿಶೇಷವಾಗಿ ಹೋಳಿಗೆ ನಾವು ನೋಡ್ತಿದ್ದೀವಿ. ಹೋಳಿಗೆ ಯುಗಾದಿ ಹಬ್ಬಕ್ಕೆ ಅತ್ಯಂತ ಭಾರತೀಯರಿಗೆ ಎಲ್ಲರೂ ಕೂಡ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ತಿನಿಸು. ಇದನ್ನು ಬಹುತೇಕ ಇವಾಗಿರ್ತಕ್ಕಂಥ ಎಲ್ಲರೂ ಕೂಡ ಬಹುತೇಕ ಉದ್ಯೋಗದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅತ್ಯಂತ ರುಚಿಯಾಗಿ ಮಾಡಿಕೊಡ್ತಕ್ಕಂಥ ಮನೆ ಅಂದರೆ ಒಂದು ಓನರ್ಗಳ ಮೇಲೆ ಎಲ್ಲರೂ ಕೂಡ ಡಿಪೆಂಡ್ ಆಗ್ತಾರೆ. ಸೊ ಇವರು ಕೂಡ ಈ ರೀತಿಯಾಗಿ ಪ್ರತಿ ವರ್ಷದ ಯುಗಾದಿನಲ್ಲಿ ಸುಮಾರು 15ರಿಂದ 20 ಸಾವಿರ ಹೋಳಿಗೆಯನ್ನು ಮಾಡಿ ಮಾರಾಟವನ್ನು ಮಾಡ್ತಾರೆ. ಈಗಾಗಲೇ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಸಾಮಾನುಗಳನ್ನು ತಂದಿಟ್ಕೊಂಡಿದ್ದೀವಿ. ಆದರೆ ಅದನ್ನು ಪ್ರೋಸೆಸ್ ಶುರು ಮಾಡಲಿಕ್ಕೆ ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತಕ್ಕಂಥ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಗಲ್ಫ್ ಯುದ್ಧದಿಂದ ಕರುನಾಡಿನಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದ್ದು, ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಗತಿಯೇನು ಅಂತ ಜನರು ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.